ಗೋ ಗ್ರೀನ್. ಇವರೆಲ್ಲ ಸೈಕಲ್ ಸವಾರಿ ಹೊರಟಿರೋದನ್ನ ನೋಡಿದ್ರೆ ಇಲ್ಲೇನೋ ಕಾಂಪಿಟಿಷನ್ ಇರಬಹುದು ಅನ್ಸುತ್ತೆ. ಆದ್ರೆ ಇಲ್ಲಿ ಯಾವುದೇ ಸ್ಪರ್ಧೆ ನಡೀತಿಲ್ಲ. ಮಾಲಿನ್ಯ ಮುಕ್ತ ಪರಿಸರ ನಿರ್ಮಿಸುವ ಸಂದೇಶ ಸಾರುವ ಪುಟ್ಟ ಪ್ರಯತ್ನ ಇವರದು. ವಾತಾವರಣವನ್ನ ಮಾಲಿನ್ಯ ಮುಕ್ತವಾಗಿರಿಸಲು ಸೈಕಲ್ ಬಳಸಿ ಅನ್ನೋದು ಈ ಗೋ ಗ್ರೀನ್ ತಂಡದ ಕಳಕಳಿ. ಬೆಂಗಳೂರಿನ ಜೆಪಿ ನಗರದಿಂದ ಕಬ್ಬನ್ ಪಾರ್ಕ್ವರೆಗೆ ಸಾಗಿದ ಇವರು ಸೈಕಲ್ ಬಳಕೆಯಿಂದ ಪರಿಸರಕ್ಕೆ ಯಾವ ರೀತಿಯ ಕೊಡುಗೆ ಕೊಡಬಹುದು ಅನ್ನೋದನ್ನ ವಿವರಿಸಿದ್ರು. ಇದರಿಂದ ಏನು ಉದ್ದೇಶ ಮೇನ್ ಅಂದ್ರೆ ನಾವು ಸೈಕಲ್ಸ್ ಉಪಯೋಗಿಸೋದು, ಕಾರ್ ಬದಲು ಸೈಕಲ್ ಉಪಯೋಗಿಸೋದು. ಸೊ ಅಟ್ಲೀಸ್ಟ್ ಆ ದಿನ ನಮಗೆ ತೃಪ್ತಿ ಏನಂದ್ರೆ ನನ್ನ ಕಾರು ಪೊಲ್ಯೂಷನ್ಗೆ ಈಡಾಗ್ತಾ ಇಲ್ಲ, ಅಥವಾ ನಾನು ಐ ಆಮ್ ನಾಟ್ ಬೀಯಿಂಗ್ ಎ ಕಾಸ್ ಫಾರ್ ದ ಕಿಯಾಸು, ಟ್ರಾಫಿಕ್ ಕಿಯಾಸ್ ಅನ್ನೋದೊಂದು ಉದ್ದೇಶ. ಈ ತಂಡದಲ್ಲಿ ಐಟಿ ಉದ್ಯೋಗಿಗಳಿದ್ದಾರೆ, ಬ್ಯಾಂಕ್ ನೌಕರರು ಇದ್ದಾರೆ. ಹೀಗೆ ವಿವಿಧ ಉದ್ಯೋಗದಲ್ಲಿರುವ ಹಲವರು ಸೇರಿ ಗೋ ಗ್ರೀನ್ ತಂಡ ರಚಿಸಿದ್ದಾರೆ. ವಾರಕ್ಕೊಮ್ಮೆಯಾದ್ರೂ ಸೈಕಲ್ ಬಳಸುವ ಮೂಲಕ ಪರಿಸರವನ್ನ ವಾಯು ಮಾಲಿನ್ಯದಿಂದ ರಕ್ಷಿಸೋಕೆ ತಮ್ಮ ಕೈಲಾದ ಪ್ರಯತ್ನ ಮಾಡಬೇಕು ಅಂತಿದ್ದಾರೆ. ಬೆಂಗಳೂರು ಎಷ್ಟು ಚೇಂಜ್ ಆಗಿದೆ ಅಂತ ನಾನು ಚೆನ್ನಾಗಿ ಹೇಳ್ಬಲ್ಲೆ. ಇಲ್ಲಿ ಹುಟ್ಟಿ ಬೆಳೆದ ಮೇಲೆ ಈ ವಾತಾವರಣ ಹಾಳಾಗ್ತಾರ ನೋಡಿ ತುಂಬಾ ಬೇಜಾರಾಗುತ್ತೆ. ಸೊ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಏನಾದ್ರೂ ಮಾಡ್ಬೇಕು ಅಂದ್ರೆ ಸೈಕಲ್ ತಗೊಂಡು ಸೈಕಲ್ ಹೊಡೀರಿ, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಅಟ್ಲೀಸ್ಟ್ ಕಡಿಮೆ ಆಗಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಸೊ ಒಟ್ನಲ್ಲಿ ಪರಿಸರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಬದ್ಧರಾಗಬೇಕು. ಈ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿದಾಗ ಮಾತ್ರ ವಾತಾವರಣ ಮಾಲಿನ್ಯ ಮುಕ್ತವಾಗಲು ಸಾಧ್ಯ. ಹೀಗಾದಲ್ಲಿ ಇವರೆಲ್ಲರ ಪ್ರಯತ್ನಕ್ಕೂ ನಿಜವಾದ ಅರ್ಥ ಸಿಗುತ್ತೆ. ರಮಾಕಾಂತ್, ಟಿವಿ9 ಬೆಂಗಳೂರು. ಈಗ ಸಿಲಿಕಾನ್